ಚಿಂಡಿ ಆಗದೆ 7 ಗಂಟೆ ಬಂದಿದ್ವಿ ಬೆಳಿಗ್ಗೆ. ಈ ವಿಡಿಯೋ ಯಾರೋ ವಿರುದ್ಧವಾಗಿ ಕೊಡಲ್ಲ. ಇವಾಗ ಏನು ಸಮಸ್ಯೆ ಆಗ್ತಿದೆ ನಿಮಗೆ ಇಲ್ಲಿ ಸೊಸೈಟಿಯಲ್ಲಿ? ನೆಟ್ವರ್ಕ್ ಇಲ್ಲ ಅಂತೆ. ನೆಟ್ವರ್ಕ್ ಏನಾದ್ರು ಒಂದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಗೊತ್ತಾಗ್ಲಿ ಅನ್ನುವಂತ ಒಂದು ಕಾರಣ ಅಷ್ಟೇ. ಮತ್ತೆ ಅತ್ತೆ ನಮ್ಮ ಅತ್ತೆ 80 ವರ್ಷ ಆಯ್ತು, ಇಟ್ಟು ಬಂದು ಒಬ್ಬರೇ ಇರುವುದು. ಹಿರೇಬೈಲ್ನ ನ್ಯಾಯಬೆಲೆ ಅಂಗಡಿ ಇದಕ್ಕಣೆ ಶಾಖೆ ಸಂಖ್ಯೆ 57 ಸೊಸೈಟಿಲಿ ಚೀಟಿ ಬರ್ಕೊಡ್ತಾ ಇದ್ರು. ಅವಾಗ ಇದಕ್ಕಿಂತನೂ ಸುಲಭ ಆಗ್ತಿತ್ತೇನೋ. ಇವಾಗ ನೋಡಿ ಟೆಕ್ನಾಲಜಿ ಮುಂದುವರೆದಿದೆ, ಬಟ್ ಸಮಸ್ಯೆ ಜಾಸ್ತಿನೇ ಆಗ್ತಾ ಇದೆ. ನಾಗನಮಕ್ಕಿ ಅಷ್ಟು ದೂರದಿಂದ ಬರಬೇಕು. 150-100 ರೂಪಾಯಿ ಆಗ್ತದೆ ಬಾಡಿಗೆ ಕೊಟ್ಟು. ನಾನು ವಿಡಿಯೋ ಮಾಡ್ತಿರ್ಲಿಲ್ಲ, ನನಗೆ ಅಲ್ಲಿ ಸೊಸೈಟಿಗೆ ಹೋಗಿಲ್ಲ. ಹೋದ ಕೂಡಲೇ ಎಲ್ಲ ನನ್ನ ಬುಡಕ್ಕೆ ಬರ್ತಾರೆ, ಒಂದು ವಿಡಿಯೋ ಮಾಡಿ ಹಾಕಿ ಅಂತ. ನಾನು ಇಲ್ಲ ನ್ಯೂಸ್ ಚಾನಲ್ ಕೊಡ್ತೀನಿ ಅಂತ ಹೇಳಿದೆ. ಆದ್ರೂ ಕೂಡ ಇಲ್ಲ ನಿಮ್ದ್ರೆಲ್ಲ ಹಾಕಿ ಅಂತ ಹೇಳ್ತಿದ್ದಾರೆ. ಎಷ್ಟು ದಿನದಿಂದ ಬರ್ತಿದ್ದೀರಾ? 3 ದಿವಸದಿಂದ. 3 ದಿವಸದಿಂದ ಬರ್ತಿದ್ದೀರಾ? ಸರ್ವರ್ ಬಿಸಿ ಸಾಕಾಗಿ ಮತ್ತೆ ವಾಪಸ್ ಹೋಗುದು ನಾವು. ಈಗ 2-3 ದಿನ ಒಬ್ರು ಬರೀ ಅಕ್ಕಿಗೋಸ್ಕರ ಬರೋದಂತ ಹೇಳಿದ್ರೆ, ಒಂದು ದಿನ ಸಂಬಳ 650 ರೂಪಾಯಿ ಅಂತ ಇದ್ರು ಕೂಡ ರಜೆ ಮಾಡಿಯೇ ಬರಬೇಕು. ಮತ್ತೆ ಕೆಲವೊಂದ್ಸರಿ ಗಲಾಟೆ ಘರ್ಷಣೆಗಳು ಆಗೋದು ಉಂಟು. ನಾನ್ ಫಸ್ಟ್ ಬಂದಿದ್ದೆ ಅಂತೇಳಿ. ಹಾಯ್ ಹಲೋ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋದ ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ವಿಶೇಷ ಹೇಳೋಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲ ಕೂಡ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಇದರಲ್ಲೂ ಕೂಡ ನಮ್ಮ ಪೇಜ್ ಅವೈಲೇಬಲ್ ಇದೆ, ಅಲ್ಲೂ ಕೂಡ ಫಾಲೋ ಮಾಡ್ಕೊಳ್ಳಿ. ಒಂದಷ್ಟು ಕಂಟೆಂಟ್ಗಳನ್ನ ಕೊಡುವಂಥ ಪ್ರಯತ್ನ ಮಾಡುವ. ದಿವಸ ಆಗಲಿಲ್ಲ ಅಂದರೂ ಟೈಮ್ ಆದಾಗೆಲ್ಲ ಕೊಡುವಂಥ ಪ್ರಯತ್ನ ಮಾಡುವ. ಹಾಗೆ ಇವತ್ತಿನ ವಿಡಿಯೋ ವಿಶೇಷ ಏನಪ್ಪ ಅಂತ ಹೇಳಿದರೆ, ವಿಶೇಷ ಅಂತ ಏನಲ್ಲ, ಇದೊಂದು ಬೇಜಾರಿನ ಸಂಗತಿ ಕೂಡ ಹೌದು. ಮೊದಲನೇದಾಗಿ ಹೇಳೋದಂತ ಹೇಳಿದರೆ, ಈ ವಿಡಿಯೋ ಯಾರ ವಿರುದ್ಧವಾಗಿ ಕೊಡಲ್ಲ, ಈ ವಿಡಿಯೋನ ಯಾರ ವಿರುದ್ಧವಾಗಿ ಕೂಡ ಮಾಡ್ತಾ ಇಲ್ಲ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ಗೊತ್ತಾಗಲಿ ಅನ್ನುವಂಥ ಒಂದು ಕಾರಣ ಅಷ್ಟೇ. ಏನಂತ ಹೇಳಿದರೆ, ಇದು ಹಿರೇಬೈಲ್ನ ನ್ಯಾಯಬೆಲೆ ಅಂಗಡಿ ಇದಕ್ಕಣೆ ಶಾಖೆ ಸಂಖ್ಯೆ 57. ಇಲ್ಲಿ ಏನಾಗ್ತಿದೆ ಅಂತ ಹೇಳಿದರೆ, ಕಳೆದ 2-3 ದಿನಗಳಿಂದ ಜನರು ಬರ್ತಾನೆ ಇದ್ದಾರೆ ಅಕ್ಕಿ ತಗೊಂಡೋಗೋಕ್ಕೆ. ಬಟ್ ಏನಾಗ್ತಿದೆ ಅಲ್ಲಿ ಸಮಸ್ಯೆ ಏನಂತ ಹೇಳಿದರೆ, ಸರ್ವರ್ ಬ್ಯುಸಿ, ನೆಟ್ವರ್ಕ್ ಸಮಸ್ಯೆ ಅಂತ ಕೆಲವರು ಹೇಳ್ತಾರೆ. ಸರ್ವರ್ ಬ್ಯುಸಿ ಇರೋದ್ರಿಂದ ಯಾರಿಗೂ ಕೂಡ ಅಕ್ಕಿ ಸರಿಯಾದ ಸಮಯಕ್ಕೆ ಸಿಗ್ತಾ ಇಲ್ಲ. ಒಂದು ಮನೆಯಿಂದ 3-4 ದಿನಗಳ ಕಾಲ ಒಬ್ಬೊಬ್ರು ಬರುವಂತಾಗಿದೆ. ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಟು ಬರೀ ಸೊಸೈಟಿ ಅಕ್ಕಿಗೆ ಅಂತೇಳಿ 3 ದಿನಗಳ ಕಾಲ ಬರುವಂಥ ಒಂದು ಪದ್ಧತಿ ಉಂಟಾಗಿದೆ. ಇದು ಅವ್ರಿಗೆ ಮಾತ್ರ ಅಂತಲ್ಲ, ನಾನು ಕೂಡ 4 ದಿನಗಳಿಂದ ಹೋಗ್ತಾನೆ ಇದ್ದೀನಿ. ನಮ್ದಾದ್ರೆ ಬಿಡಿ ಸಮಸ್ಯೆ ಇಲ್ಲ, ಬೈಕಲ್ಲಿ ಪುರ್ರ ಬರ್ತೀವಿ, ಪುರ್ರ ಹೋಗ್ತೀವಿ. ಯಾವುದಾದ್ರೂ ಒಂದು ಗ್ಯಾಪಲ್ಲಿ ತಂಪು ಕೊಟ್ಟು ಅಕ್ಕಿ ತಗೊಂಡು ಬರ್ತೀವಿ. ಬಟ್ ಇದನ್ನೆಲ್ಲ ನೋಡ್ತಾ ಇದ್ರೆ ನಮಗೆ ಈ ಹಿಂದೆ ಏನು ಸೊಸೈಟಿಲಿ ಚೀಟಿ ಬರ್ಕೊಡ್ತಾ ಇದ್ರು, ಅವಾಗ ಇದಕ್ಕಿಂತನೂ ಸುಲಭ ಆಗ್ತಿತ್ತೇನೋ. ಇವಾಗ ನೋಡಿ ಟೆಕ್ನಾಲಜಿ ಮುಂದುವರೆದಿದೆ, ಬಟ್ ಸಮಸ್ಯೆ ಜಾಸ್ತಿನೇ ಆಗ್ತಾ ಇದೆ. ಅಲ್ಲಿ ಸಮಸ್ಯೆ ಒಂದೆರಡಲ್ಲ, ಈ ತಂಬು ಸರ್ವರ್ ಇದ್ರೂ ಕೆಲವೊಂದು ಸರಿ ಈ ತಂಬು ಕೊಟ್ಟರೆ ಅದು ಕೂಡ ತಗೊಳ್ಳೋದಿಲ್ಲ. ಹಾಗಾಗಿ ಒಬ್ಬೊಬ್ಬರಿಗೆ ಅರ್ಧ ಗಂಟೆ 3/4 ಗಂಟೆ ಈ ಥರ ಟೈಮ್ ಹಿಡಿಯುವಂಥ ಒಂದು ಪರಿಸ್ಥಿತಿ. ಅಲ್ಲಿ ಅಕ್ಕಿ ವಿತರಣೆ ಮಾಡುವಂಥವ್ರು ಕೂಡ ಅವ್ರ ವಿರುದ್ಧವಾಗಿ ನಾನು ಮಾತಾಡ್ತಿಲ್ಲ, ಅವರು ನಮಗೆ ಗೊತ್ತಿರುವಂಥವ್ರೆ ಪಾಪ. ಅವ್ರನ್ನ ಕೇಳಿದರೆ ಅವರು ಕೂಡ ಸರ್ವರ್ ಇಲ್ಲ ಬ್ಯುಸಿ ಅಂತಾರೆ. ಏನು ಮಾಡೋದು, ಅವರು ಕೂಡ ಮೊನ್ನೆ ಮತ್ತೆ ಆಚೆ ಮನೆ ಎಲ್ಲ ರಾತ್ರಿ ಎಲ್ಲ ಅಕ್ಕಿ ಕೊಟ್ಟಿದ್ದಾರಂತೆ. ಅವ್ರ ಸಮಸ್ಯೆನೂ ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿ ಇದರ ಬಗ್ಗೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಯಾರಾದರೂ ಇದ್ದರೆ ಅವ್ರು ಸ್ವಲ್ಪ ಇದ್ರ ಬಗ್ಗೆ ನಿಗಾವಹಿಸಿ ಅಂತೇಳಿ ನಾನು ನಮ್ಮ ಚಾನಲ್ ಮುಖಾಂತರ ಕೇಳ್ಕೊಳ್ಳೋದು. ನಾನು ವಿಡಿಯೋ ಮಾಡ್ತಿರ್ಲಿಲ್ಲ, ನನಗೆ ಅಲ್ಲಿ ಸೊಸೈಟಿಗೆ ಹೋಗಿಲ್ಲ. ಹೋದ ಕೂಡಲೇ ಎಲ್ಲ ನನ್ನ ಬುಡಕ್ಕೆ ಬರ್ತಾರೆ, ಒಂದು ವಿಡಿಯೋ ಮಾಡಿ ಹಾಕಿ ಅಂತ. ನಾನು ಇಲ್ಲ ನ್ಯೂಸ್ ಚಾನಲ್ ಕೊಡ್ತೀನಿ ಅಂತ ಹೇಳಿದೆ. ಆದರೂ ಕೂಡ ಇಲ್ಲ ನಿಮ್ದ್ರೆಲ್ಲ ಹಾಕಿ ಅಂತ ಹೇಳ್ತಿದ್ದಾರೆ. ಈಗ ನಾನು ಈ ವಿಡಿಯೋ ಮಾಡದೆ ಇದ್ರೂ ಜನಗಳು ಬಿಡಲ್ಲ, ನಾಳೆ ನನ್ನ ಹಿಡ್ಕೊಂಡು ಜಾಡಿಸ್ತಾನೆ, ಹಾಕಿ ಅಂತೇಳಿ. ಹಾಗಾಗಿ ನಮ್ದೇನು ನ್ಯೂಸ್ ಚಾನಲ್ ಅಲ್ಲ, ಹೀಗೆ ಒಂದು ಚಾನಲ್ ಮಾಡ್ಕೊಂಡಿರೋದಷ್ಟೇ. ಹಾಗಾಗಿ ಜನರ ಗೋಳನ್ನು ನಾವು ನಿಮ್ಮ ಮುಂದೆ ಇಡಲೇಬೇಕಾಗ್ತದೆ. ಅದಕ್ಕೆ ಸ್ಪಂದಿಸ್ತೀರಿ ಅಂತ ಕೂಡ ನಾನು
ಭಾವಿಸ್ತೀನಿ. ಇದ್ರ ಬಗ್ಗೆ ನಾನು ಒಂದಿಬ್ಬರಲ್ಲಿ ಕೂಡ ಕೇಳಿದೆ ಏನು ಸಮಸ್ಯೆ, ಹೇಗಾಗ್ತಿದೆ ಪರಿಸ್ಥಿತಿ ಅಂತೇಳಿ. ನೋಡಿ ಈಗ ನಾವು ಹುಡುಗರಾದ್ರೆ ಹೇಗೋ ನಡೀತದೆ, ಕೆಲವೊಂದು ಮನೆಯಲ್ಲಿ ವಯಸ್ಸಾದವ್ರು ಇರ್ತಾರೆ, ಮತ್ತೆ ಸಣ್ಣ ಮಕ್ಕಳಿರುವಂಥವ್ರು, ತಾಯಿಯಂದಿರು ಇರ್ತಾರೆ. ಇವರೆಲ್ಲರಿಗೂ ಕೂಡ ತುಂಬ ಸಮಸ್ಯೆ ಆಗ್ತದೆ. ಈಗ 2-3 ದಿನ ಒಬ್ರು ಬರೀ ಅಕ್ಕಿಗೋಸ್ಕರ ಬರೋದಂತ ಹೇಳಿದ್ರೆ ಒಂದು ದಿನ ಸಂಬಳ 650 ರೂಪಾಯಿ ಅಂತ ಇದ್ರು ಕೂಡ ರಜೆ ಮಾಡಿಯೇ ಬರಬೇಕು. ಶನಿವಾರ ಭಾನುವಾರ ಎಲ್ಲ ಹಿಂದೆ ಕೊಡ್ತಾ ಇದ್ರು, ಇವಾಗ ಶನಿವಾರ ಭಾನುವಾರ ಕೊಡಲ್ಲ. ಇಲ್ಲಿ ನಮ್ಮ ಜನಗಳಿಗೆ ರಜೆ ಇರುವಂಥದ್ದು ಅದೇ ಶನಿವಾರ ಮಧ್ಯಾಹ್ನ ಮೇಲೆ ಭಾನುವಾರ. ಹಾಗಾಗಿ ತುಂಬ ಸಮಸ್ಯೆ ಆಗ್ತದೆ. ವಾರದ ಮಧ್ಯದಲ್ಲಿ ಕೊಡೋದ್ರಿಂದ ಇವಾಗ ನಮಗೆ 2 ಕಡೆ ಕೊಡ್ತಾರೆ, ಹಿರಾಬಲ್ಲಿ ಕೊಡ್ತಾರೆ, ಮುರ್ಸಂಗಿಯಲ್ಲಿ ಕೂಡ ಕೊಡ್ತಾರೆ. ನನಗೆ ತೊಂದರೆ ಇಲ್ಲ, 2 ಕಡೆಗಳು ತಗೋಬೋದು. ಅಲ್ಲಿ ಬೇಕಾದ್ರೂ ತಗೊಳ್ಬೋದು, ಇಲ್ಲಿ ಬೇಕಾದ್ರೂ ತಗೊಳ್ಬೋದು. ಬಟ್ 4 ದಿನದಿಂದ ನಾನು ಹೋಗ್ತಿದ್ದೀನಿ, ನನಗೆ 2 ಕಡೆಯಿಂದ ಸಿಕ್ಕಿಲ್ಲ ಅಕ್ಕಿ. ಸ್ವಲ್ಪ ಹೊತ್ತು ಕಾದಿದ್ರೆ ಸಿಕ್ತಿತ್ತೇನೋ, ಅಂದರೆ ತುಂಬ ಹೊತ್ತು ಕಾಯಬೇಕು. ಹಾಗಾಗಿ ಬೇರೆ ಕೆಲಸಗಳಿರ್ತವೆ, ಆ ಕಡೆ ಹೋಗೋದಂತೇಳಿ ನಾನು ಸೀದಾ ಬಂದ್ಬಿಡ್ತೀನಿ. ಯಾವಾಗಾದ್ರು ಒಂದು ದಿವಸ ಗ್ಯಾಪಲ್ಲಿ ತಗೊಂಡ್ಬೇಡ ಅಂತೇಳಿ. ಮತ್ತೆ ನೋಡಿ ಈಗ 1 ತಿಂಗಳು ಅಕ್ಕಿ ಬಿಟ್ಟರು ತಗೊಳ್ದೇ ಇದ್ರೂ ಸಮಸ್ಯೆ ಆಗ್ತದೆ. ನೆಕ್ಸ್ಟ್ ತಿಂಗಳಿಂದ ಎಲ್ಲ ಬಂದಾಗ್ತದೆ ಅಂತ ಅದೊಂದು ಹೆದರಿಕೆ ಜನಗಳಲ್ಲಿ. ಒಂದ್ಸರಿ ಅಕ್ಕಿ ತಗೊಂಡು ಹೋಗ್ಲಿಲ್ಲ ಅಂದ್ರೆ 1 ಮಂತ್ ಏನಾದ್ರು ಬಿಟ್ರೆ ನೆಕ್ಸ್ಟ್ ಅಕ್ಕಿನೇ ಕೊಡಲ್ಲ ಅನ್ನುವಂಥ ಒಂದು ಜನರಲ್ಲಿ ಅದೊಂದು ಭಯ ಬೇರೆ. ಹಾಗಾಗಿ ನೋಡಿ ಆ ಹಿಂದಿನ ಕಾಲನೇ ಎಷ್ಟೋ ಚೆನ್ನಾಗಿತ್ತೇನೋ, ಚೀಟಿಲಿ ಬರ್ಕೊಡ್ತಾ ಇದ್ರು. ಅಲ್ಲಿ ಬೆಳಗ್ಗೆಯಿಂದ ಸಂಜೆ ತನಕ ನಿಂತರೂ ಅಕ್ಕಿ ಸಿಗ್ತದೆ ಅನ್ನೋ ಅಂತ ಒಂದು ಧೈರ್ಯ ಇತ್ತು. ಬಟ್ ಇವತ್ತು ಜನಗಳಿಗೆ ಬೆಳಗ್ಗೆಯಿಂದ ಸಂಜೆವರೆಗೆ ಅಲ್ಲಿ ನಿಂತ್ರೂ ಅಕ್ಕಿ ಸಿಗ್ತದೆ ಅನ್ನುವಂಥ ಒಂದು ನಂಬಿಕೆ ಇಲ್ಲ. ಇಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗ ಆಟೋ ಗೀಟೋ ಎಲ್ಲ ಮಾಡ್ಕೊಂಡ್ ಬಂದಿರ್ತಾರೆ, ಒಂದು 5-6 ಜನ ಸೇರಿ ಒಂದು ಊರಿಂದ ಆಟೋ ಗೀಟೋ ಎಲ್ಲ ಮಾಡ್ಕೊಂಡ್ ಬಂದಿರ್ತಾರೆ. ಅವ್ರ ಊರಿಂದ ಎಲ್ಲ ಒಟ್ಟಾಗಿ ಸೇರಿ ಅಕ್ಕಿ ತಗೊಂಡೋಗೋಣ ಅಂತೇಳಿ ಅವ್ರು ಬಂದ್ರೂ ಕೂಡ ಅವರಿಗೆ ಸಂಜೆವರೆಗೆ ಕಾಯ್ಬೇಕು. ಅವ್ರು ಗಾಡಿ ನಿಲ್ಸ್ಕೊಂಡು ಅವರು ಕಾಯ್ಬೇಕು. ವಯಸ್ಸಾದವರು ಎಷ್ಟೋ ಜನ, ಕೆಲವೊಬ್ಬರೆಲ್ಲ ನಿಂತು ಸಾಕಾಗಿ ಲೈನಲ್ಲಿ ಅಲ್ಲೇ ಕೂತ್ ಬಿಟ್ಟಿರ್ತಾರೆ. ಮತ್ತೆ ಕೆಲವೊಂದ್ಸರಿ ಗಲಾಟೆ ಘರ್ಷಣೆಗಳು ಆಗೋದು ಉಂಟು. ನಾನು ಫಸ್ಟ್ ಬಂದಿದ್ದೆ ಅಂತೇಳಿ. ಅವೆಲ್ಲವೂ ಕೂಡ ಈ ಒಂದು ಸರ್ವರ್ ಬ್ಯುಸಿ ಅಂತ ಏನು ಸಮಸ್ಯೆ ಇದೆ, ಆ ಸಮಸ್ಯೆಯಿಂದ ಇವತ್ತು ನಮ್ಮ ಹಿರೇಬೈಲಿನ ಜನತೆ ಗಲಿಬಿಲಿಯಾಗಿದ್ದಾರೆ. ಜನ ಪರದಾಡುವಂಥ ಪರಿಸ್ಥಿತಿ ಆಗಿದೆ ಸೊಸೈಟಿ ಅಕ್ಕಿಗೆ. ಇವಾಗ ತುಂಬ ಬದಲಾವಣೆಗಳೆಲ್ಲ ತಂದ್ರು ನೋಡಿ, ಟೆಕ್ನಾಲಜಿ ಅಂತೇಳಿ ಅದು ಒಂದು ತಂಪು ಕೊಟ್ಟರೆ ಸಾಕು ಅನ್ನುವಂಥದ್ದೆಲ್ಲ. ಬಟ್ ಏನು ಪರಿಣಾಮ ಬೀರ್ತಾ ಇಲ್ಲ ಅದು. ಅದರಿಂದ ತುಂಬ ಡಿಲೇನೇ ಆಗ್ತಿದೆ ಹೊರತು ಬೇಗ ಆಗುವಂಥದ್ದಿಲ್ಲ. ಇದು ಎಲ್ಲ ಸೊಸೈಟಿಯಲ್ಲಿ ಈ ಥರನೇ ಸಮಸ್ಯೆ ಆಗ್ತಿದೆಯೋ ಅಥವಾ ನಮ್ಮ ಈ ಹಿರೇಬೈಲ್ ಮರ್ಸನ್ಗೆ ಸೊಸೈಟಿಲಿ ಈ ಥರ ಆಗ್ತಿದೆಯೋ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ನಾನು ಬೇರೆ ಕಡೆ ಸೊಸೈಟಿಯಲ್ಲಿ ವಿಚಾರಿಸಿಲ್ಲ. ಇವತ್ತು ಹೋದವನಿಗೆ 2 ಜನ ಹೇಳಿದ್ರು ವಿಡಿಯೋ ಮಾಡಿ ಅಂತೇಳಿ. ಏನು ಮಾಡೋದು, ನ್ಯೂಸ್ ಚಾನಲ್ ಅಲ್ಲ ಅಂದರೂ ಕೇಳಲ್ಲ, ಜನಗಳ ಪರವಾಗಿ ಮಾಡಲೇಬೇಕಾಗ್ತದೆ. ಹಾಗೆ ಈ ಸಮಸ್ಯೆಗಳ ವಿರುದ್ಧ ಧ್ವನಿ ಎತ್ತಲಿಕ್ಕೆ ನ್ಯೂಸ್ ಚಾನಲ್ಗಳೇ ಆಗ್ಬೇಕಂತಿಲ್ಲ, ಯಾರು ಬೇಕಾದರೂ ಧ್ವನಿ ಎತ್ತುವುದು. ಯಾಕಂತ ಹೇಳಿದ್ರೆ ಇದು ಜನರ ಪರವಾಗಿ ಮಾತಾಡುವಂಥದ್ದು. ಸೊ ಹಾಗಾಗಿ ಯಾರ ವಿರುದ್ಧವೂ ಕೂಡ ಈ ವಿಡಿಯೋ ಅಲ್ಲ. ಇದು ಸ್ವಲ್ಪ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಗೊತ್ತಾಗಲಿ, ಅವರು ಇದ್ರ ಬಗ್ಗೆ ಏನಾದರೂ ಆ್ಯಕ್ಷನ್ ತಗೊಳ್ಳಿ ಅನ್ನುವಂಥದ್ದೊಂದು ಅನಿಸಿಕೆ ಅಷ್ಟೇ ನಮ್ಮದು. ಸೊ ಯಾರು ಕೂಡ ಬೇಜಾರು ಮಾಡ್ಕೊಳ್ಬೇಡಿ. ಮತ್ತೆ ಅಲ್ಲಿ ಸೊಸೈಟಿ ಅಕ್ಕಿ ಕೊಡೋರ ವಿರುದ್ಧ ಮಾತಾಡಿದ್ರಿ ಅವರು ಅಂತೇಳಿ ಅದು ಆಗಬಾರ್ದಲ್ಲ. ನಾವು ಆ ಥರ ಎಲ್ಲ ಮಾಡ್ಲಿಕ್ಕೆ ಹೋಗಲ್ಲ. ಅದೇ ಸಂಬಂಧಪಟ್ಟವ್ರಿಗೆ ಗೊತ್ತಾಗಲಿ, ಅವ್ರೇನಾದರೂ ಆ್ಯಕ್ಷನ್ ತಗೊಂಡ್ರೆ ಜನರು ಒಂದು ಸ್ವಲ್ಪ ಬೇಗ ಆಗ ಬಂದು ಅಕ್ಕಿ ತಗೊಂಡು ಹೋಗ್ಲಿಕ್ಕೆ ಈಸಿ ಆಗ್ತದೆ ಅಂತೇಳಿ. ನೋಡಿ ಅದೇ 650 ರೂಪಾಯಿ ಸಂಬಳ ಅಂದರೆ ಈಗ 3 ದಿವಸ ಬಂದರೆ 6×3 = 18 1800 ರೂಪಾಯಿ ಹೋಯ್ತು ಹೋಗ್ಬೋದು. ಹಾಗಾಗಿ ಈಗ ಮೊದಲೆಲ್ಲ ಯಾರು ಹೋದ್ರು ಕೊಡ್ತಾ ಇದ್ರು, ಇವಾಗ ಅದೇ ಮನೆಯವ್ರು ಹೋಗ್ಬೇಕು. ಈಗ ಮಕ್ಕಳೆಲ್ಲ ಹೊರಗಡೆ ಇರುವಂಥದ್ದು, ಬೆಂಗಳೂರು ಅಲ್ಲಿ ಇಲ್ಲಿ ಅಂತ ಇರ್ತಾರೆ. ಅವರು ತಂದೆ ತಾಯಿಗಳು ಮನೇಲಿರ್ತಾರೆ, ವಯಸ್ಸಾದವರೆಲ್ಲ. ಅವ್ರು ಬಂದು ಇಲ್ಲಿ ಸಂಜೆವರೆಗೂ ನಿಲ್ಬೇಕು ಕೆಲವೊಂದ್ಸರಿ. ಪರಿಸ್ಥಿತಿ ಆ ಥರ ನಿರ್ಮಾಣ ಆಗಿದೆ ನೋಡಿ. ಆದಷ್ಟು ಬೇಗ ಇದಕ್ಕೊಂದು ಪರ್ಯಾಯ ವ್ಯವಸ್ಥೆಯನ್ನು ತರುವಂಥ ಒಂದು ಕೆಲಸಗಳಾಗಲಿ ಅಂತ ಹೇಳಿದರೆ, ಈಗ ವೈಫೈ ಏನೋ ಕನೆಕ್ಟ್ ಮಾಡ್ಕೋಬೇಕು ಆ ರೀತಿ ಏನೋ ಮಾತಾಡ್ತಿದ್ರಲ್ಲಿ ನೋಡಿ, ಅದ್ರ ಬಗ್ಗೆ ಏನು ಕ್ರಮ ಕೈಗೊಳ್ಬೋದು ಅಂತೇಳಿ. ಯಾಕಂತ ಹೇಳಿದ್ರೆ ದಿನನಿತ್ಯ ನಮ್ಮ ಜನಗಳ ಒಂದು ಸಮಸ್ಯೆ ನಾವು ದಿನನಿತ್ಯ ನೋಡ್ತಾನೆ ಇರೋದ್ರಿಂದ ಸುಮ್ಮನೆ ಕೂರಕ್ಕೆ ಮನಸ್ಸಾಗಲಿಲ್ಲ. ಸೊ ಹಾಗಾಗಿ ವಿಡಿಯೋನ ಮಾಡಿರುವಂಥದ್ದು. ನೋಡಿ ಇದ್ರ ಬಗ್ಗೆ ನಾನು ಅಲ್ಲೇ ಒಂದಿಬ್ಬರ ಹತ್ರ ಕೇಳಿದೆ. ನಾನೇನು ತಗೊಂಡೋಗಿರಲಿಲ್ಲ ಎಕ್ವಿಪ್ಮೆಂಟ್, ಏನು ಖಾಲಿ ಮೊಬೈಲ್ ವಿಡಿಯೋ ಮಾಡ್ಕೊಂಡು ಬಂದಿತ್ತು. ಅವ್ರ ಮುಖಾಂತರನೇ ಕೇಳಿದ್ದೀನಿ, ನೋಡಿ ಏನೇನು ಸಮಸ್ಯೆ ಇದೆ ಹೇಳಿ ಅಂತೇಳಿ. ಕೆಲವೊಬ್ರು ಮಾತಾಡಿದರು, ಇನ್ನು ಕೆಲವೊಬ್ರು ಅಯ್ಯೋ ಮಾತಾಡಿದ್ರೆ ಏನಾಗ್ತದೇನಪ್ಪ ಅಂತೇಳಿ ಸ್ವಲ್ಪ ಹಿಂಜರಿಕೆ ಮಾಡುವಂಥದ್ದು ಆ ಥರ ಎಲ್ಲಿದೆ. ನೋಡಿ ಒಂದಿಬ್ಬರು ಮಾತಾಡಿದ್ದಾರೆ, ಅವರ ಬಾಯಿ ಮುಖಾಂತರನೇ ಕೇಳಿ ಏನೇನು ಸಮಸ್ಯೆ ಆಗ್ತಿದೆ ಅಂತೇಳಿ.
ಇವಾಗ ಏನು ಸಮಸ್ಯೆ ಆಗ್ತಿದೆ ನಿಮಗೆ ಇಲ್ಲಿ ಸೊಸೈಟಿಯಲ್ಲಿ? ಸಮಸ್ಯೆ ಏನಿಲ್ಲ. ನಿನ್ನೆ ರಾತ್ರಿ 8 ಗಂಟೆ ತನಕ ಕೊಟ್ಟಿದ್ದಾರಂತೆ. ಹಾ. ಈ ವಯಸ್ಸಾದವರು ಇವರೆಲ್ಲ ನೋಡಿ ಇವರೆಲ್ಲ ಇಷ್ಟ ತನಕ ಬಂದು ಕಾಯ್ಬೇಕಲ್ಲಿ ಇಲ್ಲಿ. ರಾತ್ರಿ 8 ಗಂಟೆವರೆಗೆ ಕೊಟ್ಟಿದ್ದಾರಾ? ಹೌದು. ನಿನ್ನೆ ಮೊನ್ನೆ ಎಲ್ಲ? ಹಾ. ಯಾಕಂದ್ರೆ ಒಂದು ವೈಫೈ ಕಲೆಕ್ಷನ್ ಹಾಕೊಂಡ್ರೆ ಜನಗಳಿಗೆ ಇಷ್ಟು ಸಮಸ್ಯೆ ಆಗಲ್ಲ. ಪ್ರಾಬ್ಲಮ್ ಏನಂತ ಹೇಳ್ತಿದ್ದಾರೆ? ನೆಟ್ವರ್ಕ್ ಇಲ್ಲ ಅಂತೆ. ಹಾಂ ಹಾಂ ನೆಟ್ವರ್ಕಿಗೆ ಏನಾದ್ರು ಒಂದು ಅವರು ವೈಫೈ ಕನೆಕ್ಷನ್ ಏನೋ ತಗೊಂಡು ಮಾಡಿಸಿದ್ರೆ ಒಂದು ಉಪಕಾರ ಆಗದಲ್ವಾ? ಇದು ಪ್ರತಿ ತಿಂಗಳು ಇದೇ ಥರ ಆಗ್ತುಂಟಲ್ಲ ಹಾ, ಸಮಸ್ಯೆ? ನೋಡಿ ವಯಸ್ಸಾದವರು ಎಷ್ಟು ಜನ ಕಾಯ್ತಾರೆ. ನಿಮ್ಮದು ಯಾವರು? ನಮ್ದು ಯಡೂರು. ನಿಮ್ಮದು? ನಮ್ದು ಕೋಟೆ ಮಾಡಿ. ನೀವು ಎಷ್ಟು ದಿನದಿಂದ ಬರ್ತಿದ್ದೀರಿ? ನಾನು ದಿನದಿಂದ ಬರಲ್ಲ, ಇವತ್ತೇ ಬಂದಿದ್ದು. ಹಾಂ ಹಾಂ ಹಾಂ. ಇವತ್ತು ಬೆಳಿಗ್ಗೆ ಎಷ್ಟೊತ್ತಿಗೆ ಬಂದಿರಿ? 10 ಗಂಟೆ ಬಂದ್ರಾ? 10 ಗಂಟೆಯಿಂದ ಎಷ್ಟುವರೆಗೆ ಕಾಯ್ತಿದ್ದೀರಿ? ಸರ್ವರ್ ಇಲ್ಲ? ಮತ್ತೆ ಅತ್ತೆ ನಮ್ಮ ಅತ್ತೆ 80 ವರ್ಷ ಆಯ್ತು. ಹಾ. ಬಿಟ್ಟು ಬಂದು ನೀವು ಒಬ್ಬರೇ ಇರುದು. ಹಾಂ ಹಾಂ ಹಾಂ. ಹೋರೆ ನಿಮ್ದು ಯಾವರು? ಹೋರೆ ಹೋರೇನಾ? ಹಾ. ಹಾಂ, ನಿಮಗೂ ಈಗ ಅಕ್ಕಿದೆ ಸಮಸ್ಯೆ. ನಿಮ್ದು ಯಾವರಮ್ಮ? ನಾಗನಮುಖಿ. ಹಾ? ನಾಗನಮುಖಿ ನಾಗನಮಕ್ಕಿ ಅಷ್ಟು ದೂರದಿಂದ ಬರಬೇಕು? ಹಾ. ನೀವು ಎಂತ ಹೇಳ್ತಾಂಡ ಅಕ್ಕಿ ಎಲ್ಲ? ಗಾಡಿ. ಗಾಡಿ? ಹ್ಮ್. ಗಾಡಿಯವರು ನಿಲ್ಸ್ಕೊಂಡು ಕಾಯ್ತಾ ಇದ್ದೀರಿ ಈಗ? ಕಾಯ್ತಾ ಇದ್ದೆ. ಹಾಂ ಹಾಂ. ಬಾಡಿಗೆ ಎಷ್ಟಾಗ್ತದೆ ಅಲ್ಲಿಗೆ? 100-150. 150-100 ರೂಪಾಯಿ ಆಗ್ತದೆ. ಬಾಡಿಗೆ ಕೊಟ್ಟು ತಕೊಂಡ್ರು ಈಗ ಸರ್ವರ್ ಇಲ್ಲ ಅಂತ ಜನ ಇಲ್ಲಿ ತನಕ ಕಾಯ್ತಾ ಇದಾರಲ್ಲ. ಹೌದು. ಏನಾರು ಒಂದು ಅದಕ್ಕೆ ಒಂದು ವ್ಯವಸ್ಥೆ ನಮ್ಮ ಹಿರೇಬೇಲ್ ಗ್ರಾಮಸ್ಥರು ಸೇರಿ ಮಾಡಿದ್ರೆ ಒಳ್ಳೇದಲ್ಲ. ಒಂದು ವೈಫೈ ಕನೆಕ್ಷನ್ ಏನಾದ್ರು ತಕೊಂಡು ಮಾಡಿದ್ರೆ ಹಾಂ ಹಾಂ. ತಗೋಣ. ಆಗ್ತದೆ. ಎಷ್ಟೊತ್ತಾಯ್ತು ಬಂದು? ನಾವು ಬಂದು 3 ಗಂಟೆ ಆಯ್ತು. 3 ಗಂಟೆ ಆಯ್ತಾ? ಹಾ. ಯಾವ ಊರು ನಿಮ್ಮದು? ನಮ್ದು ಯಡೂರು. ಎಷ್ಟು ದಿನದಿಂದ ಬರ್ತಿದ್ದೀರಾ? 3 ದಿವಸದಿಂದ. 3 ದಿವಸದಿಂದ ಬರ್ತಿದ್ದೀರಾ? ಸರ್ವರ್ ಬಿಸಿ? ನಿಂತು ಸಾಕಾಗಿ ಮತ್ತೆ ವಾಪಸ್ ಹೋಗುದು ನಾವು. 7 ಗಂಟೆ ಬಂದಿದ್ದೀವಿ ಬೆಳಿಗ್ಗೆ. ಹಾಂ? ತಿಂಡಿ ಆಗದೆ 7 ಗಂಟೆ ಬಂದಿದ್ದೀವಿ ಬೆಳಿಗ್ಗೆ. ಸ್ವಲ್ಪ ಹೊತ್ತಾದ್ರೆ ಅಕ್ಕಿ ಕೊಡ್ತಾರೆ, ಮತ್ತೆ ತಿಂಡಿ ಮಾಡ್ತೀನಿ. ನಾನು ನೋಡಿದಾಗೆ ಪಾಪ ಎಷ್ಟೋ ಜನ 60-70 ಏಜ್ ಮೇಲಾದವರು ಬಂದು ಕೂತಿರ್ತಾರೆ ಅಲ್ಲಿ. ನೋಡ್ಲಿಕ್ಕೆ ಬೇಜಾರಾಗ್ತದೆ ಒಂದೊಂದು ಸರಿ. ನಾವೇ ಎಷ್ಟೋ ಸರಿ ಕೆಲವ್ರು ಅಕ್ಕಿ ಎಲ್ಲ ತಗೊಂಡೋಗಿ ಆಟೋಗೆ ಇಡೋದು, ಜೀಪಿಗೆ ಇಡೋದೆಲ್ಲ ಮಾಡ್ತೀವಿ ಒಂದೊಂದು ಸರಿ. ಇದಿಷ್ಟು ನಮ್ಮ ಇವತ್ತಿನ ವಿಡಿಯೋದ ವಿಶೇಷ ಅಂತ ಹೇಳಿದ್ರೆ ನೀವು ಬೈತೀರೇನ ಅಂತಲ್ಲ. ಈಗ ಸಮಸ್ಯೆ ಎಷ್ಟು ಉಂಟು ವಿಶೇಷ ಅಂತಿದ್ದಾನೆ ಅಂತೇಳಿ. ಇದಿಷ್ಟು ನಮ್ಮ ಹಿರೇಬೇಲ್ ಗ್ರಾಮಸ್ಥರಾಗಿರ್ಬೋದು, ಮತ್ತು ಹಿರೇಬೇಲ್ಗೆ ಏನು ಈ ಒಂದು ಇಡಕಣಿ ನ್ಯಾಯಬೆಲೆ ಅಂಗಡಿಗೆ ಏನು ಹೊಂದಿಕೊಳ್ತವೆ ಊರುಗಳು ಅಂತ ಆ ಊರಿನ ಜನರ ಸಮಸ್ಯೆ ಇದು. ದಯವಿಟ್ಟು ಇದಕ್ಕೊಂದು ಪರ್ಯಾಯ ವ್ಯವಸ್ಥೆಯನ್ನು ಕಂಡಿಡ್ಕೊಳ್ಳಿ ಅಂತೇಳಿ ನಾನು ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ಮನವಿ ಮಾಡ್ಕೊಳ್ತಿರೋದು. ಹಿರೇಬೇಲ್ ಕೂಡ ಅಷ್ಟೇ, ಮರ್ಸಣ್ಯ ಕೂಡ ಅಷ್ಟೇ, ಎಲ್ಲ ಕಡೆಯಲ್ಲೂ ಈ ಸಮಸ್ಯೆ ಇದೆ. ಜನಗಳು ಬೆಳಿಗ್ಗೆ 9:30ಗೆ ಸೊಸೈಟಿ ಓಪನ್ ಆಗ್ತದೆ, 10 ಗಂಟೆಗೆ ಓಪನ್ ಆಗ್ತದೆ ಅಂತ ಹೇಳಿದ್ರೆ 8 ಗಂಟೆಗೆ ಬಂದು ಅಲ್ಲಿ ಕ್ಯೂ ನಿಲ್ಲುವಂತ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಎಷ್ಟೊತ್ತು ಕ್ಯೂ ನಿಂತ್ರೂ ಕೂಡ ಸರ್ವರ್ ಬಿಸಿ, ನೆಟ್ವರ್ಕ್ ಇಲ್ಲ ಅಂತ ಒಂದು ಸಮಸ್ಯೆ. ಜನಗಳು ಕಾದು ಬಿಸಿಲು ಬೇರೆ ಹೆಚ್ಚು. ಕೆಲವೊಂದ್ಸರಿ ಜನಗಳಿಗೆ ಬೇಗ ಅಕ್ಕಿ ಸಿಗುವಂತ ಒಂದು ವ್ಯವಸ್ಥೆಯನ್ನ ಕಲ್ಪಿಸ್ಕೊಡಿ ಅಂತೇಳಿ ಕೇಳ್ಕೊಳ್ತಿರೋದು. ಜಸ್ಟ್ ಅನ್ನ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡುವ. ನಮ್ಗೇನೇನು ಕೆಲಸ ಶುರುವಾಯ್ತು, ವಿಡಿಯೋಗಳೆಲ್ಲ ಸ್ವಲ್ಪ ಕಮ್ಮಿ ಆಗ್ತಾ ಇದೆ, ನಮಗೂ ಗೊತ್ತುಂಟು. ಯಾರು ಕೂಡ ಬೇಜಾರು ಮಾಡ್ಕೊಳ್ಬೇಡಿ. ನೋಡುವ, ವಿಡಿಯೋ ನಿಲ್ಸಲ್ಲ, ಮಾಡ್ತಾ ಇರ್ತೀವಿ. ನೋಡುವ, ಟೈಮ್ ಆದಾಗೆಲ್ಲ ಖಂಡಿತ ಮಾಡುವ. ಒಂದಷ್ಟು ವೈಯಕ್ತಿಕ ಸಮಸ್ಯೆಗಳ ಒತ್ತಡ, ಹಾಗಾಗಿ ವಿಡಿಯೋ ಮಾಡೋದು ಸ್ವಲ್ಪ ಕಷ್ಟ ಆಗ್ತಿದೆ. ಡೈಲಿ ಎಲ್ಲ ಮಾಡಿ ಹಾಕ್ಲಿಕ್ಕಾಗಲ್ಲ. ನಿಮಗೂ ಕೂಡ ಅರ್ಥ ಆಗ್ತದೆ ಅಂತ ನಮ್ಮ ಭಾವನೆ. ಇನ್ನೊಂದೇನಪ್ಪ ಅಂತ ಹೇಳಿದ್ರೆ,
ಈಗ ಹೊಸದೊಂದು ಸ್ಟುಡಿಯೋ ಓಪನ್ ಮಾಡೋಣ ಅಂತಿದ್ದೀವಿ. ಅದೆಲ್ಲೂ ಅಲ್ಲ, ಇಲ್ಲೇ ನಮ್ಮ ಮನೆಯಲ್ಲೇ. ಯಾರಿಗಾದ್ರೂ ಏನಾದರೂ ಸಮಸ್ಯೆಗಳಿದ್ರೆ ಅಥವಾ ಏನಾದರೂ ಕುಂದು ಕೊರತೆಗಳಿದ್ರೆ ನೇರವಾಗಿ ನಮ್ಮ ಹತ್ರ ಬಂದು ಮಾತಾಡ್ಬೋದು. ನಿಮ್ಮಲ್ಲೇ ಕುಂದು ಕೊರತೆಗಳಿದ್ರೆ ಕಷ್ಟ. ಬೇರೆ ಏನಾದರೂ ಕುಂದು ಕೊರತೆಗಳು, ರೋಡಿನ ಸಮಸ್ಯೆ, ಅದು ಇದು ಕೆಲವೊಂದು ಸಮಸ್ಯೆಗಳೆಲ್ಲ ಇರ್ತಾವಲ್ಲ. ಹಾಗಾಗಿ ಅದ್ರ ಬಗ್ಗೆ ಯಾರಾದ್ರೂ ಮಾತಾಡೋರಿದ್ರೆ ಅದು ವೈಯಕ್ತಿಕ ಸಮಸ್ಯೆಗಳು ಆಗ್ಬೋದು. ಏನಾದ್ರೂ ತೊಂದರೆ ಆಗ್ತಿದೆ ನಿಮ್ಗೆ ಹಾಗೆ ಹೀಗೆ ಅಂತೇಳಿ ಸತ್ಯ ಒಂದಿದ್ರೆ ಏನ್ ಬೇಕಾದ್ರೂ ಮಾತಾಡ್ಬೋದು. ಇದು ಒಂದು ಅದೇ ನಿಮ್ಮಲ್ಲಿ ಕುಂದು ಕೊರತೆಗಳಿದ್ರೆ ಬರಬೇಡಿ. ಯಾರಿಗಾದ್ರೂ ಮಾತಾಡ್ಬೇಕು ಅಥವಾ ನಿಮ್ಮಲ್ಲಿ ಏನಾದ್ರೂ ಟ್ಯಾಲೆಂಟ್ ಇದೆ ಅದನ್ನ ಜನಗಳಿಗೆ ತೋರಿಸ್ಬೇಕು ಅನ್ನುವಂಥದ್ದಿದ್ರೆ ಅಂಥವ್ರು ಕೂಡ ಬಂದು ನಮ್ಮ ಜೊತೆ ಕೂತು ಮಾತಾಡ್ಬೋದು. ಚೆನ್ನಾಗಿ ಹಾಡು ಹೇಳೋರು ಆಗಿರ್ಬೋದು, ಮತ್ತೆ ಇನ್ನು ಕವನ ಕವಿತೆಗಳನ್ನೆಲ್ಲ ಬರೆಯುವಂಥವ್ರಾಗಿರ್ಬೋದು. ಎಲ್ಲರಿಗೂ ಕೂಡ ಅವಕಾಶ ಇದೆ. ಚಿಕ್ಕದೊಂದು ಸ್ಟುಡಿಯೋ ಥರ ಒಂದು ಮಾಡುವಂತ ಇದ್ದೀನಿ ಇಲ್ಲಿ ನಿಮಗೆ ಯಾವುದೇ ಸಮಸ್ಯೆಗಳಿರೋದಿಲ್ಲ, ಮುಕ್ತವಾಗಿ ಮಾತಾಡ್ಬೋದು. ನಾನು ಇರ್ತೀನಿ ಜೊತೆಗೆ. ಅದಕ್ಕೆ ಏನು ಬೇಕೋ ವ್ಯವಸ್ಥೆ ಎಲ್ಲ ಮಾಡಿಕೊಡುವಂಥದ್ದನ್ನ ಮಾಡುವ. ನೇರವಾಗಿ ಬಂದು ನಮ್ಮ ಪಕ್ಕನೆ ಕುತ್ಕೊಂಡು ಮಾತಾಡ್ಬೋದು. ಜೋರಾಗಿ ಹಾಡ್ಬೇಕಾದ್ರೆ ಹೇಳ್ಬೋದು. ಏನೇ ಮಾಡ್ಬೇಕಾದ್ರೂ 1-2 ದಿನ ಮುಂಚೆ ನನಗೆ ಕಾಲ್ ಮಾಡಿದ್ರೆ ಆಯ್ತು. ಈ ಥರ ಸಮಸ್ಯೆ ಈ ಥರ ಇದೆ, ಒಂದು ವಿಡಿಯೋ ಮಾಡ್ಬೇಕಂತ ಹೇಳಿದ್ರೆ ಖಂಡಿತ ಕೂತು ಮಾತಾಡ್ಬೋದು. ಯಾಕಂತ ಹೇಳಿದ್ರೆ ನಮ್ಗೀಗ ಹೊರಗಡೆ ಹೋಗಿ ವಿಡಿಯೋ ಮಾಡೋದು ಸ್ವಲ್ಪ ಕಷ್ಟ ಆಗ್ತಿದೆ. ನಿಮ್ಗೆ ವಿಡಿಯೋಗ್ರಾಫರ್ ಬೇರೆ ಇಲ್ಲ ಇವಾಗ ಜೊತೆಗೆ. ಸಂತಗೂ ಬೇರೆ ಅವ್ರ ವೈಯಕ್ತಿಕ ಕೆಲಸಗಳಿರೋದ್ರಿಂದ ಅವರು ಕೂಡ ಬರೋಕ್ಕಾಗಲ್ಲ ಕೆಲವೊಂದು ಸರಿ. ಮತ್ತು ನನಗೂ ಕೂಡ ಆ ಕಡೆ ಹೋಗೋದು ಸ್ವಲ್ಪ ಕಷ್ಟ ಆಗ್ತಿದೆ ಇತ್ತೀಚೆಗೆ. ಯಾಕಂತ ಹೇಳಿದ್ರೆ ಸ್ವಲ್ಪ ವೈಯಕ್ತಿಕ ಸಮಸ್ಯೆ ಅಂತಲ್ಲ, ಎಲ್ರಿಗಿರುವಂಥದ್ದೇ ಜವಾಬ್ದಾರಿಗಳು. ಇನ್ನು ನಮಗೆ ಸ್ಪ್ರೇ ಸ್ಟಾರ್ಟ್ ಆಗ್ತಿದೆ, ಮರ ಕಟ್ಟಬೇಕು. ಅದು ಬೆಳಗ್ಗೆಯಿಂದ ಸಂಜೆ 6 ಗಂಟೆ ಆದ್ರೂ ಆಯ್ತು. ಹಾಗಾಗಿ ಇಷ್ಟು ದಿನ ಮದುವೆ ಅಂತ ಅದ್ರ ಬಿಸಿ ಬೇರೆ, ಅದೆಲ್ಲ ಮುಗೀತು. ಇವಾಗ ಇನ್ನು ಸ್ಪ್ರೇ ಸ್ಟಾರ್ಟ್ ಆದ್ರೆ ಗೊತ್ತಲ್ಲ ನಿಮ್ಗೇನೆ, ಅದು 1-2 ತಿಂಗಳು ಕಂಟಿನ್ಯೂಸ್ ಇರುತ್ತೆ. ಎಲ್ಲೂ ಕೂಡ ಆ ಕಡೆ ಓಡಾಡಕ್ಕಾಗಲ್ಲ. ಕೊನೆಯದಾಗಿ ನಾವು ಹೇಳುವಂಥದ್ದು ಇಷ್ಟೇ, ಲೀವ್ ಈಚ್ ಅಂಡ್ ಎವ್ರಿ ಮೂಮೆಂಟ್ ಆಫ್ ಯುವರ್ ಲೈಫ್ ಬಿಕಾಸ್ ಒನ್ ಡೇ ಎವ್ರಿಥಿಂಗ್ ಕಮ್ಸ್ ಇನ್ ಟು 0 ಮೆಮೊರೀಸ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾರಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲ ಕೂಡ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಎಲ್ರಿಗೂ ಒಳ್ಳೆಯದಾಗಿ.